ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಿನ್ನೆ ಒಂದು ವ್ಲಾಗ್ ಹಾಕಿದ್ದೆ, ಇದು ಎರಡನೇ ವ್ಲಾಗ್. ನಿನ್ನೆ ಸೈಟಲ್ಲಿ ಏನೆಲ್ಲ ಕೆಲಸ ಮಾಡಿದ್ದೀರಿ ಅಂತ ನೋಡಿದ್ದೀರಿ ನೀವು. ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಇವತ್ತು ಏನೆಲ್ಲ ಮಾಡ್ತಿದ್ದಾರೆ ಅಂತ ತೋರಿಸ್ತೇನೆ ನಿಮಗೆ. ಸೈಟಿಗೆ ಹೋಗಿವಾಗ ಟೈಮ್ ಈಗ ಇವತ್ತು ಸ್ವಲ್ಪ ಬೇಗ ಬಂದೆ ನಾನು. ಟೈಮ್ 8:30 ಆಯ್ತು. ಈಗ ಇನ್ನು ಸ್ವಲ್ಪ ಲೇಟ್ ಆಗಿತ್ತು. ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಸೈಟಲ್ಲಿ ಹೋಗಿ ಏನೆಲ್ಲ ಮಾಡ್ತಿದ್ದಾರೆ ಅಂತ ತೋರಿಸ್ತೇನೆ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಕೊನೆ ತನಕ ನೋಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಹೋಗುವ ಸೈಟಿಗೆ. ಇದು ಗಾರೆ ಎಲ್ಲ ಹೊಯ್ಗೆಲ್ಲ ಹಾಕಿ ಗಾರೆಗೆ ರೆಡಿ ಮಾಡ್ತಿದ್ದಾರೆ. ಇವತ್ತು ಈ ಗೋಡೆ ಇಲ್ಲ, ಇಲ್ಲಿ ಮಾಡ್ಬೋದು. ಈ ಗೋಡೆಯಿಂದ ಬಾಕಿ ಉಂಟಲ್ಲ, ಈ ಕಡೆ ಮಾಡಿ ಇದು ಮಾಡ್ಬೋದು. ಮೇಸ್ತ್ರಿ ಅವರು ಆ್ಯಕ್ಚುಲಿ 9 ಗಂಟೆ ಒಳಗೆ ಗಾರೆ ಎಲ್ಲ ರೆಡಿ ಮಾಡಿಕೊಂಡು 9 ಗಂಟೆಗೆ ಗಾರೆ ಸ್ಟಾರ್ಟ್ ಮಾಡಬೇಕು. ಇವರಿಗೆ ಹೇಳಿದ್ದೆಲ್ಲ ಅರ್ಥ ಆಗಲ್ಲ. ಎಷ್ಟು ಸಲ ಹೇಳಿದ್ರು ಅರ್ಥ ಆಗಲ್ಲ. 9 ಗಂಟೆಗೆ ಬಂದು ಅಲ್ಲಿ 10 ಗಂಟೆ ತನಕ ಗಾರೆ ಮಿಕ್ಸ್ ಮಾಡ್ತಾರೆ. 10 ಗಂಟೆ ಮತ್ತೆ ಕೆಲಸ ಸ್ಟಾರ್ಟ್ ಮಾಡೋದು. ಇವತ್ತಿಲ್ಲಿ ಬರಬೇಕಿತ್ತು ಮಾರೆ ಸೆಂಟ್ರಿಂಗ್ ಅವರು ಬರಲಿಲ್ಲ ಇವತ್ತು. ಮನೆ ಪಾರ್ಟಿ ಬೇರೆ ಕಿರಿಕಿರಿ ಮಾಡ್ತಾ ಉಂಟು. ಸ್ಟಾರ್ಟ್ ಮಾಡಲಿ ಅಂತ. ಸ್ಟಾರ್ಟ್ ಮಾಡಿದ್ದು ಬೇಕಲ್ಲ, ಯಾರು ನಾವೇ ಸ್ಟಾರ್ಟ್ ಮಾಡೋದ? ಸೆಂಟ್ರಿಂಗ್ ಅವ್ರು ಬರಲಿಲ್ಲ ಮಾರಿ ಇನ್ನೂ ಸಹ. ನೋಡು ಎಂತಂತ ಕೇಳಿ, ಇಲ್ಲಿ ಯಾರು ಇದ್ದಾರ ಅಂತ ಮಾರಿ. ಇಲ್ಲ, ಯಾರಿಲ್ಲ. ಸೆಂಟ್ರಿಂಗ್ ಅವ್ರು ಇನ್ನೂ ಸಹ ಬರಲಿಲ್ಲ. ಏನಂತ ಗೊತ್ತಿಲ್ಲ. ಒಂದು ಕಾಲ್ ಮಾಡಬೇಕು ಈಗ. ಕಾಲ್ ಮಾಡಿ ಕೇಳ್ತೇನೆ. ಸೆಂಟ್ರಿಂಗ್ ಅವ್ರಿಗೆ ಫೋನ್ ಮಾಡ್ತೇನೆ ಅಂತ ಹೇಳಿದಲ್ಲ, ಫೋನ್ ಮಾಡಿದೆ. ಈಗ ಬರ್ತಾರಂತೆ ಅವರು. ಅಂದರೆ ಆ ಕಡೆ ಸೈಟಿಂದ ಗುಜ್ಜೆಲ್ಲ ತೊಗೊಂಬರ್ತಿದ್ರು. ಮಗ ಅಲ್ಲಿ ಹಾಕಿ ಹೋಗಿದ್ದಾರೆ ನೋಡಿ, ಅದೇ. ಮತ್ತು ಈಗ ಇಲ್ಲಿ ನೀರೆಲ್ಲ ಬಿಟ್ಟು ಹೋದರು, ಕಲ್ಲು ಕಟ್ಟಿದ್ದಕ್ಕೆ. ಕಾಣ್ತಿದೆಯಾ? ಆಗ ನೀರಲ್ಲಿ ಇವಾಗ ಬಿಟ್ಟೋದ್ರು. ಈಗ ಸೆಂಟ್ರಿಂಗ್ ಅವರು ಸ್ಟಾರ್ಟ್ ಮಾಡ್ತಾರೆ. ಈಗ ಸಾಮಾನೆಲ್ಲ ಈ ಕಡೆ ಹಾಕಿ, ಅದು ಇನ್ನೊಂದು ಸೈಡಲ್ಲಿ ಉಂಟು ಸಾಮಾನೆಲ್ಲ, ಅಲ್ಲಿಂದ ಈ ಕಡೆ ಹಾಕಿ ಈಗ ಬರ್ತಾರೆ. ಶೆಡ್ ಎಲ್ಲ ಮಾಡೋದು ತೋರಿಸಿದ್ದಲ್ಲ, ಅರ್ಧ ಆಗಿತ್ತು. ಇವತ್ತು ಕಂಪ್ಲೀಟ್ ಆಗಿದೆ ಶೆಡ್ ಮಾಡಿ. ನೋಡ್ಬೋದು, ಇಷ್ಟೇ. ಇದರ ಮೇಲೆ ಇನ್ನೂ ಶೀಟ್ ರೂಫ್ ಬರುತ್ತೆ. ಇವಾಗ ಇದರೊಳಗೆ ಮಣ್ಣು ಹಾಕ್ತಿದ್ದಾರೆ ಸಿಮೆಂಟ್ ಇಡಲಿಕ್ಕೆ. ಬೆಡ್ಡೆಲ್ಲ ಅಂತ ಹಾಕೋದಿಲ್ಲ, ಖಾಲಿ ಈ ಥರ ಮಣ್ಣು ಹಾಕಿ ಇಲ್ಲಿ ಕಲ್ಲಿಟ್ಟು ಬಿಡೋದು. ಉದ್ದಕ್ಕೆ 2 ಕಲ್ಲಿಟ್ಟರೆ ಅದರ ಮೇಲೆ ಸಿಮೆಂಟ್ ಇಡೋದು. ಇದೊಂದು 7 ಫೀಟ್ ಉಂಟು, 3 ಫೀಟು ಡೋರ್. ಫ್ರೆಂಡ್ಸ್, ನೋಡಿದ್ರಲ್ಲ, ಅದು ಪಿಲ್ಲರೆಲ್ಲ ಹಾಕಿ ಆಯಿತು. ಇವತ್ತೇ ಆಗುತ್ತೆ ಕಂಪ್ಲೀಟ್. ಮತ್ತು ನಾಳೆ ಬಂದವರು ಪಿಲ್ಲರ್ ಬಾಕ್ಸ್ ಎಲ್ಲ ತಗೊಂಡು ಹೋಗ್ತಾರೆ. ಫ್ರೆಂಡ್ಸ್, ನಾನು ಬೆಳಿಗ್ಗೆ ಬಂದಿದ್ದೆ ಅಲ್ಲ, ಅದೇ ಸೈಟಿಗೆ ಬಂದೆ. ಈಗ ನಾನು ಹೇಳಿದಾಗೆ 3 ಗೋಡೆ ಮಾಡಿದ್ದಾರೆ. ಇದೊಂದು ಬೆಡ್ರೂಮ್ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಈ ಬೆಡ್ರೂಮ್ ಇದ್ದು 4 ಗೋಡೆ ಸಹ ಆಯಿತು. ಮತ್ತು ಆ ಕಡೆ ಬೆಡ್ರೂಮ್ ಮಾಡಿದ್ದಾರೆ. ಆ ಕಡೆದ್ದು ಬೆಡ್ರೂಮ್ ಇದ್ದು 2 ಗೋಡೆ ಮಾಡಿದ್ದಾರೆ. ಮತ್ತು ಇಲ್ಲಿ ನೋಡ್ಬೋದು ನೀವು, ಇದು ಏನಕ್ಕೆ ಕಟ್ ಮಾಡಿದ್ದೇವೆ ಅಂದರೆ, ಇಲ್ಲಿ ನಿಮಗೆ ಸ್ಕರ್ಟಿಂಗ್ಗೋಸ್ಕರ ಫ್ರೆಂಡ್ಸ್. ನಾವೀಗ ಫ್ಲೋರಿಗೆ ಗ್ರಾನೈಟ್ ಹಾಕ್ತಿದ್ದೇವೆ. ಗ್ರಾನೈಟ್ ಸ್ಕರ್ಟಿಂಗ್ಗೋಸ್ಕರ ಆ ಥರ ಕಟ್ ಮಾಡ್ತೇವೆ. ನೀವು ಟೈಲ್ಸ್ ಹಾಕೋದಾದರೆ ಆ ಥರ ಕಟ್ ಮಾಡಲ್ಲ, ಗೊತ್ತಾಯ್ತಾ? ಖಾಲಿ ರಫ್ ಮಾಡಿ ಲೈನ್ ಹಾಕಿ ಬಿಡೋದು. ಗಾರೆ ಫಿನಿಶಿಂಗ್ ಮಾಡಿ ಲೈನ್ ಹಾಕಿ ಬಿಡೋದು. ಮತ್ತು ಇದು 7 ಇಂಚ್ ಮಾಡಿದ್ದೇವೆ. ನಿಮಗೆ 2-3 ಇಂಚ್ ಫ್ಲೋರಿಂಗ್ ಬರ್ತದೆ, ಮತ್ತು 4 ಇಂಚ್ ಸ್ಕರ್ಟಿಂಗ್. ಅದಕ್ಕೆ ಒಟ್ಟು 7 ಇಂಚ್ ಮಾಡಿದ್ದೇವೆ ಫ್ರೆಂಡ್ಸ್, ಗೊತ್ತಾಯ್ತಾ? ಹಾಗಾದರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡುವ. ಇನ್ನು ನಾಳೆ ಸಿಗುವ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.